ಸಾಧಾರಣ ಕಾಲದ 20ನೆಯ ಮಂಗಳವಾರ. ಪ್ರವಾದಿ ಹಿಜಕೀಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನರಪುತ್ರನೇ, ನೀನು ಟೈರ್ ನಗರದ ರಾಜನಿಗೆ ಹೀಗೆ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನೀನು ಗರ್ವದಿಂದ, ಆಹಾ, ನಾನೇ ದೇವರು, ಸಮುದ್ರ ಮಧ್ಯೆ ಅವರ ಆಸನವನ್ನೇ ಅಲಂಕರಿಸಿದ್ದೇನೆ ಎಂದುಕೊಂಡೆ. ನೀನು ನಿನ್ನನ್ನೇ ದೇವರಿಗೆ ಸಮನಾಗಿಸಿಕೊಂಡೆಯೋ? ನೀನು ಎಂದಿಗೂ ದೇವರಲ್ಲ, ನೀನೊಬ್ಬ ನರಪ್ರಾಣಿಯಷ್ಟೇ. ನೀನು ದಾನಿಯೇಲನಿಗಿಂತಲೂ ಬುದ್ಧಿವಂತನು. ಹಾಗಾದರೆ ನಿನಗೆ ಮರೆಯಾದ ರಹಸ್ಯ ಯಾವುದೂ ಇಲ್ಲ. ನಿನ್ನ ಜ್ಞಾನ ವಿವೇಕಗಳಿಂದ ಐಶ್ವರ್ಯವನ್ನು ಗಳಿಸಿ ನಿನ್ನ ಬೊಕ್ಕಸಗಳಲ್ಲಿ ಬೆಳ್ಳಿ ಬಂಗಾರವನ್ನು ತುಂಬಿಸಿಕೊಂಡಿರುವೆ. ನಿನ್ನ ಅಧಿಕ ಜ್ಞಾನದಿಂದ ಹಾಗೂ ವ್ಯಾಪಾರದಿಂದ ಸಿರಿ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡಿರುವೆ. ಆದುದರಿಂದ ನಿನ್ನ ಮನಸ್ಸು ನಿನ್ನ ಆಸ್ತಿಯ ನಿಮಿತ್ತ ಉಬ್ಬಿ ಹೋಗಿದೆ. ಹೀಗಿರಲು ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನೀನು ನಿನ್ನನ್ನೇ ದೇವರಿಗೆ ಸಮನಾಗಿಸಿಕೊಂಡಿರುವೆ. ಆದುದರಿಂದ ನಾನು ಅತಿ ಭಯಂಕರ ಜನಾಂಗದವರಾದ ಮ್ಲೇಚ್ಛರನ್ನು ನಿನ್ನ ಮೇಲೆ ಬೀಳಮಾಡುವೆನು. ಅವರು ನಿನ್ನ ಜ್ಞಾನದ ಸೊಬಗಿನ ಮೇಲೆ ಕತ್ತಿ ಹಿರಿದು ನಿನ್ನ ಹೊಳಪನ್ನು ಹೊಲಸು ಮಾಡುವರು. ನಿನ್ನನ್ನು ಪಾತಾಳಕ್ಕೆ ತಳ್ಳಿಬಿಡುವರು. ಸಮುದ್ರದ ಮಧ್ಯೆ ಹತರಾದವರ ಗತಿ ನಿನಗೆ ಸಂಭವಿಸುವುದು. ನಿನ್ನನ್ನು ಸಂಹರಿಸುವವರೆದುರಿಗೆ ನಿಂತು ನಾನು ದೇವರು ಎಂದು ಹೇಳಬಲ್ಲೆಯಾ? ಹತಿಸುವವನ ಕೈಗೆ ನೀನು ಎಂದಿಗೂ ದೇವರಲ್ಲ, ನರಪ್ರಾಣಿಯೇ. ನೀನು ಅನ್ಯರ ಕೈಯಿಂದ ಸುನ್ನತಿಹೀನರ ಮರಣಕ್ಕೆ ಗುರಿಯಾಗುವೆ. ನಾನೇ ನುಡಿದಿದ್ದೇನೆ. ಇದು ಸರ್ವೇಶ್ವರನಾದ ದೇವರ ಸಂಕಲ್ಪ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಬದುಕಿಸುವವನು ಕೊಲ್ಲುವವನು ನಾನೇ. ನಾಶ ಮಾಡುತ್ತಿದೆ ನಾನವರನ್ನು ಸಂಪೂರ್ಣವಾಗಿ. ಅವರಿಲ್ಲದಂತೆ ಮಾಡುತ್ತಿದ್ದೆ ಯಾರೊಬ್ಬರ ನೆನಪಿನಲ್ಲಿ. ಆದರೆ ತಪ್ಪು ತಿಳಿಯುತ್ತಿದ್ದರು ಅವರ ವಿರೋಧಿಗಳು. ಇದಾಯಿತು ನಮ್ಮ ಶಕ್ತಿಯಿಂದ, ಸರ್ವೇಶ್ವರನಿಂದಲ್ಲ ಎಂದುಕೊಂಡು. ಶ್ಲೋಕ. ಬದುಕಿಸುವವನು ಕೊಲ್ಲುವವನು ನಾನೇ. ಈ ಕಾರಣ ಹಿಂತೆಗೆದುಕೊಂಡೇನು ನನ್ನ ನಿಗದಿ ನಿರ್ಣಯವನ್ನು. ಆಲೋಚನೆ ಇಲ್ಲದ ಜನರಿವರು, ಸ್ವಲ್ಪವಾದರೂ ವಿವೇಕವಿಲ್ಲದವರು. ಶ್ಲೋಕ. ಬದುಕಿಸುವವನು ಕೊಲ್ಲುವವನು ನಾನೇ. ಒಬ್ಬನಿಂದ 1000 ಮಂದಿ ಸೋತು ಹೋದುದು, ಒಬ್ಬರಿಗಂಜಿ 10,000 ಓಡಿ ಹೋದುದು ಅವರ ಪೊರೆ ಬಂಡೆಯಾತ ಅವರನ್ನು ವೈರಿಗೊಪ್ಪಿಸಿದ್ದರಿಂದಲ್ಲವೇ? ಅವರ ಸರ್ವೇಶ್ವರನು ಅವರನ್ನು ಕೈ ಬಿಟ್ಟುದರಿಂದರಲ್ಲವೇ? ಶ್ಲೋಕ. ಬದುಕಿಸುವವನು ಕೊಲ್ಲುವವನು ನಾನೇ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಪ್ರಭುವಿನ ನಿಯಮ ನೀತಿಬದ್ಧ, ಮನಸ್ಸಿಗದು ಗ್ರಹಿಕೆ. ಪ್ರಭುವಿನ ಕಟ್ಟಳೆ ಪರಿಶುದ್ಧ, ಕಣ್ಣಿಗದು ದೀವಿಗೆ. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯವಂತನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟವೆಂದು ನಿಮಗೆ ಒತ್ತಿ ಹೇಳುತ್ತೇನೆ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತಲೂ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಸುಳುವುದು ಸುಲಭ ಎಂಬುದು ನಿಜ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರು ಬೆಬ್ಬರಗಾದರು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದುಕೊಂಡರು. ಯೇಸು ಅವರನ್ನು ನಿಟ್ಟಿಸಿ ನೋಡುತ್ತಾ, ಮನುಷ್ಯರಿಗದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದರು. ಪೇತ್ರನು ಆಗ ಮುಂದೆ ಬಂದು, ನೋಡಿ, ನಾವು ಎಲ್ಲವನ್ನು ಬಿಟ್ಟು ತಮ್ಮನ್ನು ಹಿಂಬಾಲಿಸಿದ್ದೇವೆ. ನಮಗೇನು ದೊರಕುತ್ತದೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ನರಪುತ್ರನು ತನ್ನ ಮಹಿಮಾನ್ವಿತ ಸಿಂಹಾಸನದ ಮೇಲೆ ಆಸೀನನಾಗುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಕೂಡ ಇಸ್ರಾಯೇಲಿನ 12 ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ 12 ಸಿಂಹಾಸನಗಳ ಮೇಲೆ ಆಸೀನರಾಗುವಿರಿ. ನನ್ನ ನಾಮದ ನಿಮಿತ್ತ ಮಠವನ್ನಾಗಲಿ, ಅಣ್ಣ ತಮ್ಮಂದಿರನಾಗಲಿ, ಅಕ್ಕ ತಂಗಿಯರನಾಗಲಿ, ತಂದೆ ತಾಯಿಯರನಾಗಲಿ, ಮಕ್ಕಳು ಮರಿಗಳನ್ನಾಗಲಿ, ಹೊಲ ಗದ್ದೆಗಳನ್ನಾಗಲಿ ತ್ಯಜಿಸುವ ಪ್ರತಿಯೊಬ್ಬನು 100 ಮಡಿಯಷ್ಟು ಪಡೆಯುವನು. ಮಾತ್ರವಲ್ಲ, ಅಮರ ಜೀವಕ್ಕೆ ಬಾಧ್ಯಸ್ಥನಾಗುವನು. ಆದರೆ ಮೊದಲಿನವರಲ್ಲಿ ಅನೇಕರು ಕಡೆಯವರಾಗುವರು, ಕಡೆಯವರಲ್ಲಿ ಅನೇಕರು ಮೊದಲಿನವರಾಗುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಸುಸ್ವಾಗತ ಮಹಿಮಾಲಯಕ್ಕೆ ಸೇರುವ ಪ್ರೀತಿಯಲಿ ದಿವ್ಯ ಬಲಿ ಪೂಜೆಗೆ ಸ್ವಾಗತ ಸುಸ್ವಾಗತ ಮಹಿಮಾಲಯಕ್ಕೆ ಸೇರುವ ಪ್ರೀತಿಯಲಿ ದಿವ್ಯ ಬಲಿ ಪೂಜೆಗೆ ಪರಮಾತ್ಮನ ಸನ್ನಿಧಿಯ ಸವಿಸುಖವನು ಸವಿಯುವ ಪಾವನಾತ್ಮರ ವರದಾನಕ್ಕೆ ನಿರುತವು ಜಪಿಸುವ ಪಾವನಾತ್ಮರ ವರದಾನಕ್ಕೆ ನಿರುತವು ಜಪಿಸುವ ಸ್ವಾಗತ ಸುಸ್ವಾಗತ ಮಹಿಮಾಲಯಕ್ಕೆ ದೇವರನು ಆರಾಧಿಸಿ ಪೂಜಿಸಿ ಭಜಿಸುವ ಕ್ರಿಸ್ತರನು ಆತ್ಮರನು ಸ್ತುತಿಸಿ ಹಾಡುವ ದೇವರನು ಆರಾಧಿಸಿ ಪೂಜಿಸುತ್ತಾ ಭಜಿಸುವ ಕ್ರಿಸ್ತರ ರಕ್ಷಣೆ ನೆನೆಯುತ್ತಾ ಆತ್ಮರನು ಸ್ತುತಿಸುವ ದೈವ ವಾಕ್ಯವಾಲಿಸುತ್ತ ಗುರುಬೋಧನೆ ಧ್ಯಾನಿಸುವ ನಮ್ಮ ಕೋರಿಕೆ ಈಡೇರಲು ಭಕ್ತಿ ಭಾವದಿ ಪ್ರಾರ್ಥಿಸುವ ಶಾಂತಿಯ ನೀಡುವರು ಚಿಂತೆಯ ಕಳೆವರು ಸ್ವಾಗತ ಸುಸ್ವಾಗತ ಮಹಿಮಾಲಯಕ್ಕೆ ಸೇರುವ ಪ್ರೀತಿಯಲಿ ದಿವ್ಯ ಬಲಿ ಪೂಜೆಗೆ ಸ್ವಾಗತ ಸುಸ್ವಾಗತ ಮಹಿಮಾಲಯಕ್ಕೆ ಯೇಸುವಿನ ಬಲಿದಾನದ ಸ್ಮರಣೆಯೇ ಧನ್ಯವು ಪರಲೋಕದ ಪ್ರಾರ್ಥನೆಯು ವಿಶ್ವಾಸಕ್ಕೆ ಸ್ಫೂರ್ತಿಯು ಯೇಸುವಿನ ಬಲಿದಾನದ ಸ್ಮರಣೆಯೇ ಧನ್ಯವು ಪರಲೋಕದ ಬಯಕೆಗೆ ವಿಶ್ವಾಸವೇ ಸ್ಫೂರ್ತಿಯು ದಿವ್ಯ ಭೋಜನ ಸ್ವೀಕಾರವು ನಿತ್ಯ ಜೀವಕ್ಕೆ ಚೈತನ್ಯವು ಧರ್ಮ ಪಾಲನೆ ಜೀವಿತವು ನವ ಬಾಳಿಗೆ ಸಾಧನವು ದೀನತೆಯ ಹಾದಿಯಲಿ ಮುಕ್ತಿಯ ಹೊಂದುವ ಸ್ವಾಗತ ಸುಸ್ವಾಗತ ಮಹಿಮಾಲಯಕ್ಕೆ ಸೇರುವ ಪ್ರೀತಿಯಲಿ ದಿವ್ಯ ಬಲಿ ಪೂಜೆಗೆ ಸ್ವಾಗತ ಸುಸ್ವಾಗತ ಮಹಿಮಾಲಯಕ್ಕೆ ಸೇರುವ ಪ್ರೀತಿಯಲಿ ದಿವ್ಯ
ತಾಯೇ ಮರಿಯಾ, ನಿಮ್ಮ ಮಡಿಲಲ್ಲಿ ನಮ್ಮನ್ನು ಸೇರಿಸು. ನಿಮ್ಮ ಪವಿತ್ರ ಶಾಲುವಿನಡಿ ನಮ್ಮ ಕಾಪಾಡು. ದೇವರ ತಾಯೇ, ಕರುಣೆಯ ಸಾಗರವೇ, ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ಬೆಳಗಿನ ತಾರೆಯೇ, ಶಾಂತಿಯ ರಾಣಿಯೇ, ನಿಮ್ಮ ಬೆಳಕಿನಲ್ಲಿ ನಡೆಸು ನಮ್ಮ ಹೆಜ್ಜೆಯನು. ಕಷ್ಟದ ಹೊತ್ತಿನಲ್ಲಿ ನೀವೇ ನಮ್ಮ ಆಸರೆ, ನೋವಿನ ಗಾಳಿಯಲ್ಲಿ ನೀವೇ ನಮ್ಮ ಸುರಕ್ಷಿತ ದಡ. ನಿಮ್ಮ ಕೈಗಳಲ್ಲಿ ನಮ್ಮ ಮನೆ ಒಪ್ಪಿಸಿದ್ದೇವೆ, ನಿಮ್ಮ ಹೃದಯದಲ್ಲಿ ನಮ್ಮ ಭರವಸೆ ನೆಟ್ಟಿದ್ದೇವೆ. ತಾಯೇ ಮರಿಯಾ, ನಿಮ್ಮ ಮಡಿಲಲ್ಲಿ ನಮ್ಮನ್ನು ಸೇರಿಸು. ನಿಮ್ಮ ಪವಿತ್ರ ಶಾಲುವಿನಡಿ ನಮ್ಮ ಕಾಪಾಡು. ದೇವರ ತಾಯೇ, ಕರುಣೆಯ ಸಾಗರವೇ, ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ನಮ್ಮ ಮಕ್ಕಳನ್ನು ಕಾಪಾಡಿ ನಮ್ಮ ಪ್ರೀತಿಯ ಬೆಳಗಿಸು. ದೆವ್ವದ ಬಲೆಯಿಂದ ನಮ್ಮನ್ನು ಕಾಪಾಡು. ನಿಮ್ಮ ಪವಿತ್ರ ಜಪಮಾಲೆಯ ಹಾದಿಯಲ್ಲಿ ನಡೆಸು. ಯೇಸುವಿನ ಕ್ಷಮೆಯ ದಾರಿಯಲ್ಲಿ ನಡೆಸು. ಸ್ವರ್ಗದ ತಾಯೇ, ನಿಮ್ಮ ಮೊಣಕಾಲಲ್ಲಿ ಬೀಳುವೆವು. ನಿಮ್ಮ ಪ್ರಾರ್ಥನೆಯ ಮೂಲಕ ದೇವರ ಕೃಪೆಯನ್ನು ಪಡೆಯುವೆವು. ತಾಯೇ ಮರಿಯಾ, ನಿಮ್ಮ ಮಡಿಲಲ್ಲಿ ನಮ್ಮನ್ನು ಸೇರಿಸು. ನಿಮ್ಮ ಪವಿತ್ರ ಶಾಲುವಿನಡಿ ನಮ್ಮ ಕಾಪಾಡು. ದೇವರ ತಾಯೇ, ಕರುಣೆಯ ಸಾಗರವೇ, ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ಓ ಮರಿಯಾ,
ದೇವರ ತಾಯಿ ಕರುಣೆಯ ಸಾಗರವೇ ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ಇಂದು ಎಂದೆಂದಿಗೂ ನಮ್ಮನ್ನು ಕಾಪಾಡಿ ಯೇಸುವಿನ ಪ್ರೀತಿಯ ದಾರಿಯಲ್ಲಿ ನಡೆಸಿ. ಆಮೆನ್, ಆಮೆನ್. ತಾಯೇ ಮರಿಯ ನಿಮ್ಮ ಮಡಿಲಲ್ಲಿ ನಮ್ಮನ್ನು ಸೇರಿಸು. ನಿಮ್ಮ ಪವಿತ್ರ ಶಾಲುವಿನಡಿ ನಮ್ಮ ಕಾಪಾಡು. ದೇವರ ತಾಯೇ ಕರುಣೆಯ ಸಾಗರವೇ ನಮ್ಮ ಕುಟುಂಬವ ನಿಮ್ಮ ಆಶೀರ್ವಾದದ ಸೆರಗಲಿ ಕಾಯಿಸು. ಬೆಳಗಿನ